ಆದರೆ ಸನ್ನಿಧಿಯಲ್ಲಿ ಈ ಒಂದು ಮಿಡಿ ಕ್ಷೀಣದಲ್ಲಿ ನಾವೇನು ಸಾಧನೆ ಮಾಡಿದೀವ? ಹಾಗಾದ್ರೆ ಒಬ್ಬನಾದರೂ ನಾವು ರಕ್ಷಣೆಯಲ್ಲಿ ತಂದಿದ್ದೀವ? ತರೋದು ಬೇಡ, ನಮಗೆ ನಾವೇ ನಮ್ಮ ಆತ್ಮಕ್ಕೆ ನಾವು ಸಾಕ್ಷಿಗಳಾಗಿ ನಿಂತಿದ್ದೀವ. ಹಾಗಾದ್ರೆ ಈ ಒಂದು ಸನ್ನಿಧಿಯಲ್ಲಿ ಈ ಒಂದು ದಿನಗಳಲ್ಲಿ ಅಂತ್ಯಕಾಲಗಳಲ್ಲಿ ನಾವು ಲೋಕವನ್ನು ನೋಡುವಾಗ ಲೋಕ ಎಷ್ಟೋ ವಿಶಾಲವಾಗಿ ಆಗಿದೆ. ಸೇವಕರು ಹೇಳಿದಾಗೆ ಪ್ರತಿಯೊಂದು ಪಾಯಿಂಟ್ ಈ ವಾಕ್ಯಕ್ಕೆ ಸಂಬಂಧಪಟ್ಟಿದೆ. ಅವರು ಹೇಳಿದಾಗೆ ಈ ಒಂದು ಲೋಕದಲ್ಲಿ ನಾವೇನಾಗಬೇಕು? ಬುದ್ಧಿವಂತರಾಗಬೇಕು. ಈ ಲೋಕದಲ್ಲಿ ನಾವು ನೀತಿವಂತರಾಗಿ ಜೀವಿಸಬೇಕು. ತಪ್ಪು ಸಹಜ ಮಾಡೋದು ಅದನ್ನು ನಾವೇನು ಮಾಡಬೇಕು? ತಿದ್ದುಕೊಳ್ಳುವವರಾಗಬೇಕು. ತಪ್ಪು ಮಾಡಿದ ನಾವು ಮೊಣಕಾಲವ್ರಿಗೆ ಪ್ರಾರ್ಥನೆ ಮಾಡೋಣ. ಈ ಒಂದು ವಾರದಲ್ಲಿ ಏನೋ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ತಪ್ಪು ಮಾಡ್ತಾ ಇದ್ವಿ. ಎಸೆಯ ನಮ್ಮ ತಪ್ಪನ್ನು ಕ್ಷಮಿಸು, ಮತ್ತೆ ಈ ರೀತಿಯಲ್ಲಿ ನಾವು ತಪ್ಪು ಮಾಡೋದಾಗೆ ನಮ್ಮನ್ನು ನಡೆಸಪ್ಪ ಅಂತೇಳಿ ನಾವೇನು ಮಾಡಬೇಕು? ಪ್ರಾರ್ಥಿಸುವವರಾಗಬೇಕು. ಅದೇ ರೀತಿಯಲ್ಲಿ ಲಾಸ್ಟ್ನೇ ವಚನ, ಚೀಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ನೋಡಿ, ಚೀಯೋನಿನಿಂದ ರಕ್ಷಣೆಯು ಬೇಗನೆ ಬರಲಿ. ನೋಡಿ, ದೇವರು ನಂಬಿದ ಮಕ್ಕಳಿಗೆ, ಇಸ್ರಾಯೇಲರಂದ್ರೆ ಯಾರು? ನಾವುಗಳೇ. ಇಸ್ರಾಯೇಲರಂದ್ರೆ ಯಾರು? ನಾವೇ, ದೇವರ ಪ್ರಜೆಗಳಾದ ನಾವುಗಳು. ನಮಗಾಗಿ ನೋಡ್ರಿ ಒಂದು ಚೀಯೋನಿಂದ ರಕ್ಷಣೆ ಬರ್ಬೇಕಂತೇಳಿ ದೇವರು ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥಿಸ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ದೇವರು ದುರ್ವ್ಯವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಿಸುವರು, ಇಸ್ರಾಯೇಲರು ಹರ್ಷಿಸುವರು. ನೋಡಿ, ದೇವರು ದುರ್ವ್ಯವಸ್ಥೆಯಿಂದ ತಪ್ಪಿಸಿದಾಗ ದೇವರು ನೋಡಿ ಈ ನಮ್ಮ ಪಾಪಕ್ಕಾಗಿ ಈ ಒಂದು ನಾವು ಮಾಡಿದ ಪ್ರತಿ ತಪ್ಪುಗಳಿಗಾಗಿ ದೇವರು ಏನ್ ಮಾಡ್ತಾರೆ? ಶಿಲುವೆ ಮೇಲೆ ಪ್ರಾಣ ಕೊಡ್ತಾ ಇದ್ದಾನೆ. ಚಾಟಿ ಹೊಡುತ್ತಾ ಮುಳ್ಳಿನ ಕಿರೀಟ ಇವತ್ತು ಯಾರದ್ರಿ ನಮಗಾಗಿ ಯಾರಾದ್ರೂ ಸಾಯ್ತಾರೆ ಈ ಒಂದು ದಿನಗಳಲ್ಲಿ? ಅಟ್ಲೀಸ್ಟ್ 2 seconds ನಮಗಾಗಿ ನಿಂತ್ಕೊಳ್ಳಲಾರದಷ್ಟು ಜನ ಈಗಿನ ದಿನದಲ್ಲಿದ್ದಾರೆ. ನಮಗೆ ಯಾರು ಮತ್ತೆ ಆಧಾರ? ಯೇಸು ಕ್ರಿಸ್ತನೇ. ನನ್ನ ಮಕ್ಕಳು ತಪ್ಪು ದಾರಿಯಲ್ಲಿ ನಡಿಬಾರದು, ತಪ್ಪಿಂದ ಹೊರಗೆ ಬರಬೇಕು, ಪಾಪ ಮಾಡ್ತಿದ್ರು ಗೊತ್ತಿಲ್ಲ ಅವ್ರಿಗೆ ಅಂತೇಳಿ ದೇವ್ರ ಶಿಲುವೆ ಮೇಲೆ ಪ್ರಾಣ ಕೊಡ್ತಾ ಇದ್ದಾರೆ. ದೇವ್ರ ಶಿಲುವೆ ಮೇಲೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಿನ್ನೆ ಮನೆಯಲ್ಲಿ ಕುಟುಂಬದಲ್ಲಿ ವಾಕ್ಯ ಹೇಳುವಾಗ ನಾನು ಅದೇ ಗಮನಿಸಿದ್ದೆ. ಹೌದಲ್ಲ ದೇವ, ಈ ಒಂದು ದಿನದಲ್ಲಿ ಯಾರಿಗೂ ಯಾರಿಲ್ಲಲ್ಲ. ಈ ಒಂದು ಕುಟುಂಬಗಳು, ಈ ಒಂದು ಸಂಬಂಧಗಳು, ಈ ಒಂದು ಮಿತ್ರರು, ಸ್ನೇಹಿತರು ಎಲ್ಲ ಸುಳ್ಳಲ್ಲ. ಹುಟ್ಟಬೇಕಾದ್ರೆ ಏನು ಬರಲಿಲ್ಲ ನೋಡಿ, ಹುಟ್ಟಬೇಕಾದ್ರೆ ಖುಷಿಯಿಂದ ಬಂದ್ವಿ, ಹೌದಾ? ಇಡೀ ಜನಕ್ಕೆಲ್ಲ ಹೇಳಿ ಹುಟ್ಟಬೇಕಾದ್ರೆ. ಸಾಯ್ಬೇಕಾದ್ರೆ ಹೇಳ್ತೀವಿ ಒಬ್ಬನಿಗಾದ್ರೆ. ಪಕ್ಕದ ಮಕ್ಕಳಿರೋ ತಂದೆಗೆ ಹೇಳಂಗಿಲ್ಲ, ತಾಯಿಗೆ ಹೇಳಂಗಿಲ್ಲ. ಯಾವಾಗ ಹೋಗೋ ತನ್ನದೇ ಗೊತ್ತಿರೋ ಜೀವನ. ನೀರಿನ ಮೇಲೆ ಇರೋ ಗುಳ್ಳೆ ಅಂತ ಇರೋ ಜೀವನ. ಅದಕ್ಕೆ ದೇವರು ಹೇಳ್ತಾರೆ, ಆ ಒಬ್ಬ ಮನುಷ್ಯನ ನೀನಾದ್ರೂ ಪ್ರೇರೆ, ಆ ಒಬ್ಬ ಮನುಷ್ಯನ ನಾವು ಆಗ್ಬೇಕು. ಇವತ್ತು ನಾವು ನೀವು ದೇವರ ಒಂದು ಪರಲೋಕ ರಾಜ್ಯವನ್ನು ಕಟ್ಟುವವರಾಗಬೇಕು ದೇವರ ಸನ್ನಿಧಿಯಲ್ಲಿ. ಅದಕ್ಕೆ ಸುವಾರ್ತೆಗಳಲ್ಲಿ ಹೇಳ್ತಾ ಇದ್ದಾನೆ, ನೀವು ಲೋಕದಲ್ಲಿ ಏನನ್ನು ಬಿತ್ತುತ್ತೀರೋ ಪರಲೋಕದಲ್ಲಿ ಅದನ್ನು ನೀವು ಕಟ್ಟುವಿರಿ ಅಂತ. ಹಲ್ಲೆಲೂಯ. ವಾಕ್ಯವನ್ನು ಅರ್ಥ ಮಾಡಿಕೊಂಡವರು ಹಲ್ಲೆಲೂಯ. ನೀವು ಈ ಭೂಲೋಕದಲ್ಲಿ ಏನನ್ನು ಬಿತ್ತುತ್ತೀರಿ ಪರಲೋಕದಲ್ಲಿ ಅದನ್ನು ಕಟ್ಟುವಿರಿ. ನಾವು ಈ ಲೋಕದಲ್ಲಿ ಏನನ್ನು ಬಿತ್ತಿದೀವಿ? ಹಾಗಾದ್ರೆ ಪರಲೋಕದಲ್ಲಿ ಏನ್ ಕಟ್ಟಬೇಕು? ಹಾಗಾದ್ರೆ ನಾವು ಒಬ್ಬ ಮನುಷ್ಯನ ರಕ್ಷಣೆ ತರಲಿಲ್ಲ, ನಾವೇ ಕರೆಕ್ಟ್ ಆಗಿ ಇಲ್ಲಪ್ಪ ಅಂದ್ರೆ ಇನ್ನೊಬ್ರು ನಮ್ಮನ್ನ ನೋಡಿ ಏನ್ ಕರೀತಾರೆ? ನಮಗ್ ನಾವೇ ಫಸ್ಟ್ ನಮ್ಮ ಆತ್ಮಕ್ಕೆ ನಮ್ಮ ಆತ್ಮಕ್ಕೆ ನಾವು ಸಾಕ್ಷಿಗಳಾಗಿ ಜೀವಿಸ್ಬೇಕಂತಂದ್ರೆ ಫಸ್ಟ್ ನಮ್ಮ ಹೃದಯವನ್ನು, ನಮ್ಮ ಒಂದು ಆತ್ಮನ್ನು ನಾವೇನ್ ಮಾಡ್ಬೇಕು? ತೊಳ್ಕೋಬೇಕಾಗಿದೆ. ಈ ಒಂದು ದಿನಗಳಲ್ಲಿ ಒಂದು ಸಾರಿ ತಪ್ಪು ಗೊತ್ತಾಯ್ತಪ್ಪ ಅಂದ್ರೆ ನೀನು ಜೀವನ ಪರ್ಯಂತ ಸಾಯೋವರೆಗೂ ಅದೇ ಮಾತೇ ಇರುತ್ತೆ. ಪ್ರತಿಯೊಬ್ಬರು ತಪ್ಪು ಮಾಡುವಾಗ ಎಚ್ಚೆತ್ತುಕೋಬೇಕು. ದೇವರ ಸನ್ನಿಧ, ದೇವಾ ನಾನು ಏನು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೀನಿ, ನನ್ನ ತಪ್ಪನ್ನು ಕ್ಷಮಿಸು. ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪ ಪಟ್ಟು ನಾವು ಪ್ರಾರ್ಥಿಸುವಾಗ ದೇವರು ಏನ್ ಹೇಳ್ತಾ ಇದೆ ನೋಡ್ರಿ, ಇಸ್ರಾಯೇಲರು ಹರ್ಷಿಸುವರು, ದುರ್ವ್ಯವಸ್ಥೆಯಿಂದ ತಪ್ಪಿಸಿದಾಗ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವವರು. ಒಂದು ದಿನಗಳಲ್ಲಿ ಆ ಒಬ್ಬ ಮನುಷ್ಯನು ನಾವಾಗಬೇಕಂದ್ರೆ ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರ ನಾವಾಗಬೇಕು. ಈ ಒಂದು ದಿನಗಳಲ್ಲಿ ಬುದ್ಧಿವಂತರಾಗಬೇಕು, ಚಾಣಾಕ್ಷತರಾಗಬೇಕು. ಒಂದು 10 ಕನ್ನಿಕೆಯರಲ್ಲಿ ನಾವು ನೋಡುವಾಗ 5 ಕನ್ನಿಕೆಯರು ಒಳ್ಳೆಯರಿದ್ರು, ಬುದ್ಧಿವಂತರು. ಇನ್ನ 5 ಕನ್ನಿಕೆಯರು ಬುದ್ಧಿ ಇಲ್ಲದ. ನಾವು ಎಲ್ಲ ಸಿದ್ಧತೆ ಆಗಿರ್ತೀವಿ ದೇವರ ಸನ್ನಿಧಿಯಲ್ಲಿ. ಸ್ವಲ್ಪ ಯಾಮಾರಿದ್ರೆ ದೇವರು ಏನ್ ಮಾಡ್ತಾನೆ? ಅಲ್ಲಿ ಹಾಕ್ಬಿಡ್ತಾರೆ. ನೀವು ಇಷ್ಟೆಲ್ಲ ದೇವರು ನಂಬಿದ್ರು ನೀವು ವ್ಯರ್ಥ. ಅದಕ್ಕೆ ನಾವೇನ್ ಮಾಡ್ಬೇಕು? ಈ ಲೋಕದಲ್ಲಿ ಒಬ್ಬ ಮನುಷ್ಯನು, ಆ ಒಳ್ಳೆ ವ್ಯಕ್ತಿ, ಆ ನೀತಿವಂತರು ನಾವು ಆಗುವವರಾಗಬೇಕು. ಎಲ್ಲೇ ಇರೋ, ಹೆಂಗೆ ಇರೋ, ಯಾವ ದೇಶದಲ್ಲಿ ಇರೋ, ಯಾವ ಒಂದು ಎಲ್ಲಾದ್ರೂ ಇರೋ, ಪ್ರಾರ್ಥನೆ ನಾವು ಮಾಡುವವರಾಗಬೇಕು. ದೇವ, ಈ ಒಂದು ದಿನದಲ್ಲಿ ನಾನು ಏನೋ ಮಾಡಿದೀನಿ, ನನ್ನ ತಪ್ಪನ್ನ ಈಗಲಿಂದ ನನ್ನ ಸರಿಪಡಿಸು ಪ್ರಭಾ ಅಂತೇಳಿ ನಾವೇನ್ ಮಾಡ್ಬೇಕು? ಪ್ರಾರ್ಥಿಸುವವರಾಗಬೇಕು, ಪ್ರಾರ್ಥನೆಯಲ್ಲಿ ಜೀವಿಸುವವರಾಗಬೇಕು. ಲೋಕದಲ್ಲಿ ಫ್ರೆಂಡ್ಸ್ ಜೊತೆ, ಸರ್ಕಸ್ ಜೊತೆ, ಫ್ರೆಂಡ್ಸ್ ಒಂದು
ಸಂಬಂಧನೇ ಬೆಳೆಸಿರ್ತಾರೆ. ಅದ್ರಲ್ಲಿ ಎಷ್ಟು ಜನ ಎಷ್ಟು ಕೆಟ್ಟರೋ ಗೊತ್ತಿಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಒಬ್ಬ ಮನುಷ್ಯ ನೀನಾಗ್ತೀಯನೆ, ನೀನಾಗಮ್ಮ, ನೀನಾಗ್ ಮಗನೇ, ನೀನಾಗಪ್ಪ. ಅದಕ್ಕೆ ದೇವರು ಹೇಳ್ತಾ ಒಬ್ಬ ಮನುಷ್ಯನು ನಾವಾಗುವವರಾಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.